ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಆಷಾಢ ಮಾಸ ಅಂತಕ್ಕಂಥದ್ದು ಒಂದು ವಿಶೇಷವಾದ ಮಾಸ, ಶಕ್ತಿ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಅಂತ ಆಷಾಢ ಮಾಸ ಅಂತ ಹೇಳ್ತಾರೆ. ಯಾಕೆಂದರೆ ಶುಭ ಮಂಗಳ ಕಾರ್ಯಗಳು ಯಾವುದೂ ಇಲ್ಲದೆ ಇರೋದ್ರಿಂದ ಕುಟುಂಬ ಸಮೇತರಾಗಿ ಸೇವೆ ಭಾಗಿಸಿದ ಆಷಾಢ ಮಾಸ ಅಂತ ಹೇಳ್ತಾರೆ. ಅದೇ ರೀತಿ ಎಂದಿನಂತೆ 3:30ರಿಂದ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರೋದು ಇದು ವಿಶೇಷ. ಹಾಗೆ 4 ಶುಕ್ರವಾರಗಳು ಕೂಡ ಲಕ್ಷ್ಮೀ ಅಲಂಕಾರ ಮಾಡ್ತಕ್ಕಂಥದ್ದು ವಿಶೇಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ವಿಶೇಷ ಅಂತ ಅಂದರೆ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಮಂಗಲ ಕಾರ್ಯಗಳಿಲ್ಲದೆ ಇರೋದ್ರಿಂದ ಕುಟುಂಬ ಸಮೇತರಾಗಿ ಭಾಗ್ಯ ಸಿಗ್ತದೆ ಆಷಾಢ ಮಾಸ. ಈಗ ಶ್ರಾವಣ ಮಾಸ ತಗೊಳ್ಳಿ, ಗೃಹ ಪ್ರವೇಶ, ನಾಮಕರಣ ಇತ್ಯಾದಿ ಕಾರ್ಯಕ್ರಮಗಳು, ಮದುವೆ ಮುಂದೆ ಎಲ್ಲ ಬರುತ್ತೆ. ಆಷಾಢ ಮಾಸದಲ್ಲಿ ಯಾವುದೂ ಇಲ್ಲದೆ ಇರೋದ್ರಿಂದ ಇಡೀ ಕುಟುಂಬ ಸೇವೆ ಮಾಡೋ ಬಗ್ಗೆ ಆಷಾಢ ಮಾಸ ಇರ್ತಾರೆ. ಆದರೆ ಈ ಆಷಾಢ ಮಾಸದಲ್ಲಿ ಹೆಚ್ಚು ಶಕ್ತಿ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಮಾಸ ಅಂದರೆ ಒಂದು ತಿಂಗಳು ಪೂರ್ತಿ ಮಾಡಬೇಕು ಅಂತ ಹೇಳ್ತಾರೆ. ಈ ಪದ್ಧತಿ ಏನು ಮಾಡ್ಕೊಂಡಿದ್ದಾರೆ, ಕೆಲವರು ಅವ್ರ ಕುಟುಂಬದವ್ರ ಪದ್ಧತಿಗೆ ಕೆಲವರು ಮಂಗಳವಾರ, ಕೆಲವರು ಶುಕ್ರವಾರ, ಕೆಲವರು ಭಾನುವಾರ ಬರ್ತಕ್ಕಂಥ ಪದ್ಧತಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಮೈಸೂರಿನವರು ಹೆಚ್ಚು ಕಮ್ಮಿ ಏನಿದೆ ಚಾಮುಂಡಿ ಬೆಟ್ಟ ಹತ್ತಿರ 1000 ಮೆಟ್ಟಿಲು ಹತ್ತಿ ಬಂದರೆ ಸನ್ನಿಧಿ ದೊರಕೋದು ಅಂತ ಹಾಡೇ ಮಾಡಿರೋದ್ರಿಂದ ಹತ್ತಿರ ಇದೆ ಅಂತೇಳಿ ಪ್ರತಿ ಶುಕ್ರವಾರ ಬಂದು ದರ್ಶನ ಮಾಡ್ತಕ್ಕಂಥದ್ದು ವಿಶೇಷ. ಬೆಳಗ್ಗೆಯಿಂದ ಮಹನೀಯ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಸಹಸ್ರನಾಮಾರ್ಚನೆ, ತ್ರಿಶೀತಿ, ಮಹಾಮಂಗಳಾರತಿ, 5:00ವರೆಗೆ ದರ್ಶನದ ವ್ಯವಸ್ಥೆ ಆಗಿದೆ. ರಾತ್ರಿ 10:00ವರೆಗೂ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡು ಕಳೆದ ವರ್ಷಕ್ಕಿಂತ ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕೆಂದರೆ ಮಹಿಳೆಯರೇ ಜಾಸ್ತಿ ಬರ್ತಾ ಇರ್ತಕ್ಕಂಥದ್ದು. ಗಂಡಸರು ಯಾರೂ ಬರೋಕ್ಕಾಗಲ್ಲ. ಅವರ ಕುಟುಂಬದ ಹರಕೆ ತೀರ್ಸಕ್ಕೆ ಬರೋರು ಯಾರು ಅಂದರೆ ಮಹಿಳೆಯರೇ ಬರ್ತಾರೆ. ಆದ್ದರಿಂದ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರ್ತಕ್ಕಂಥದ್ದು.